ಬಿಲ್ಡಿಂಗ್ 58 ಯೂನಿಟ್ಸ್ ಕೊಟ್ಟಿದ್ವಿ. ಅದು ಒಂದು ವರ್ಷ ಆದ್ಮೇಲೆ ಜಾಸ್ತಿ ಆಗಬೇಕಿತ್ತು. ಅದೇ ನೋಡಿ, ಈಗ ಗೃಹ ಜ್ಯೋತಿದು 2,62,00,000 ಕನ್ಸ್ಯೂಮರ್ಸ್ ಇದ್ದಾರೆ. 62 ಕನ್ಸ್ಯೂಮರ್ ಅಂತ ಬಿಟ್ರೆ ಜನಸಂಖ್ಯೆ ಇದು ಮಾಡಿದ್ರೆ ಒಂದು ಕನ್ಸ್ಯೂಮರ್ ಜಾಸ್ತಿ, ಒಂದು ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಅಷ್ಟು ಜನರಿಗೆ ನಾವು ಕೊಡ್ತಾ ಇದ್ದೀವಿ. ಇನ್ನು ಅದನ್ನು ರಿವೈಸ್ ಮಾಡಲಿಕ್ಕೆ ಈಗ ಬೇಡಿಕೆ ಬಂದುಬಿಟ್ರೆ ಅದನ್ನು ಮತ್ತೆ ನಾವು ತಗೊಂಡು ಹೋಗಿ ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಡಿಸ್ಕಸ್ ಮಾಡಬೇಕಾಗ್ತದೆ. ಬಟ್ ನಮ್ಮ ಪ್ರಕಾರ 58 ಯೂನಿಟೇ ಜಾಸ್ತಿ. ನಮ್ಮ ಆವ್ರೇಜ್ ಇರೋದು 50 ಯೂನಿಟ್. ನಮ್ಮ ಆವ್ರೇಜ್ ಕನ್ಸಂಪ್ಷನ್ ಒಬ್ಬರಿಗೆ 60. ಇದು ಎಲ್ಲರಿಗೂ ಕೊಡಲಿಕ್ಕಲ್ಲ, ನಾವು ಆರ್ಥಿಕವಾಗಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಶಕ್ತಿ ಕೊಡಲಿಕ್ಕೆ ಮಾಡ್ತಿದ್ದೀವಿ ಹೊರತು ಪ್ರತಿಯೊಬ್ಬರಿಗೂ ಫ್ರೀ ಕೊಡ್ತೀವಿ ಅಂತ ಹೇಳಲಿಲ್ಲ. ನಾವು 200 ಯೂನಿಟ್ವರೆಗೆ ಅದರಲ್ಲಿ ಸಮೇತ ಆವ್ರೇಜ್ ಒಂದು ವರ್ಷ ತೆಗೆದುಬಿಟ್ಟು ಅದಕ್ಕೆ ಒಂದು 10% ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಈಗಾಗಲೇ ಅದನ್ನೆಲ್ಲ ಮಾಡಿ ಕೊಡ್ತಾ ಇದ್ದೀವಿ. ಅಂದ್ರೆ ಹೊಸ ಬಿಲ್ಡಿಂಗ್ 58 ಯೂನಿಟ್ಸ್ ಕೊಟ್ರಿ, ಕಳೆದ ವರ್ಷ ಬಿಲ್ಡಿಂಗ್ ಇದ್ದವ್ರಿಗೆ ಈಗ ಜಾಸ್ತಿ ಯೂನಿಟ್ ಇದಾಗಿರುತ್ತೆ. ಅಂದ್ರೆ ಅಪ್ಡೇಟ್ ಮಾಡ್ಬೇಕಲ್ಲ, ಅಪ್ಡೇಟ್ ಆಗ್ತಾ ಇದೆ. ಅಪ್ಡೇಟ್ ಮಾಡ್ಬೇಕಾದ್ರೆ ಎಲ್ಲರೂ ಕೇಳ್ತಾರೆ. ಈಗ ಅಪ್ಡೇಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಕೇಳ್ತಾರೆ. ಅದನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ತದೆ ನಾವೀಗ. ನಾವು ಇಷ್ಟು 10-12 ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಾ ಇದ್ದೀವಿ. ಸುಮಾರು 2,62,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಪ್ರತಿಯೊಂದು ನೀವು ಅಪ್ಡೇಟ್ ಮಾಡಬೇಕು. ಆ ಟೈಮ್ ಬರುವಾಗ ನಾವು ಅದನ್ನು ಇದು ಮಾಡ್ತೀವಿ. ಈಗ ನಮಗೆ ಕಂಪ್ಲೇಂಟ್ಸ್ ಯಾರ್ದು ಬರ್ತಾ ಇಲ್ಲ. ಇದು ಒಬ್ಬೊಬ್ಬರು ಕೇಳ್ತಾರೆ, ಪ್ರತಿಯೊಂದಕ್ಕೂ ಒಬ್ಬರು ಇರ್ತಾರೆ. ಬಟ್ ಜನರಲ್ ಆಗಿ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ನೋಡಿ, ಗೃಹ ಜ್ಯೋತಿ ಆಗಲಿ ನಮ್ಮ ಎಲ್ಲ 5 ಗ್ಯಾರಂಟಿ ಪ್ರೋಗ್ರಾಮಿಂದ ಜನಕ್ಕೆ ಒಳ್ಳೆಯದಾಗಿದೆ. ಎಲ್ಲ ಧರ್ಮ ಜಾತಿಯವರಿಗೆ ಎಲ್ಲ ಇವರಿಗೆ ಆರ್ಥಿಕವಾಗಿ ಈಗ ಅದಕ್ಕೆ ಉದಾಹರಣೆ ಹೇಳೋದಾದರೆ, ನಾವು ಈ 5 ಪ್ರೋಗ್ರಾಮ್ ಕೊಟ್ಟುಬಿಟ್ಟು ಸುಮಾರು 55,000-60,000 ಕೊಡ್ತೀವಲ್ಲ, ಅದರಿಂದಾಗಿ ಜನರ ಈ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ. ಅದರಿಂದ ಏನಾಗ್ತದೆ, ಎಕನಾಮಿ ಡೆವಲಪ್ ಆಗ್ತದೆ. ಜನ ಜಾಸ್ತಿ ಇವರು ನಾವು ಕೊಡೋರು ಯಾರು ಮನೆಯಲ್ಲಿ ದುಡ್ಡು ಇದ್ರ ಸೇಫಲ್ಲಿ ಹಾಕಿ ಕೂಡೋದಿಲ್ಲ. ಅವರೆಲ್ಲ ಒಂದು ಖರ್ಚು ಮಾಡ್ತಾರೆ. ಅಷ್ಟರಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಆದರೆ ನಮಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕೊಡೋದ್ರಲ್ಲಿ ನಂಬರ್ 2 ಇದೆ ಇಂಡಿಯಾ ದೇಶದಲ್ಲಿ. ಮಹಾರಾಷ್ಟ್ರ ಬಿಟ್ಟ ಮೇಲೆ ನಮ್ಮದೇ ನಂಬರ್ 2 ಇರೋದು. ಹಾಗೆ ಆರ್ಥಿಕವಾಗಿ ನಮಗೆ ಒಳ್ಳೆಯದಾಗಿದೆ. ನಮ್ಮ ತೊಂದರೆ ಏನಾಗಿದೆ, ಎಲ್ಲ GST ಮಾಡಿ ಕೊಡ್ತಾ ಇದ್ದೀವಿ. 4,20,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನಮಗೆ ಹಿಂದೆ ಬರೋದು ಬರೀ 55,000-60,000 ಬರ್ತದೆ ಅಷ್ಟೇ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ. ನಾವು ಕೊಡುವ GSTಗೆ ಕೇಂದ್ರ ಸರ್ಕಾರದವರು ಹೆಚ್ಚು ಸ್ವಲ್ಪ ಜಾಸ್ತಿ ಕೊಟ್ಟರೆ ನಮಗೂ ಪ್ರಯೋಜನ ಆಗ್ತಿತ್ತು. ಅದಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ನೀವು ಬೇರೆಯವ್ರಿಗೆ ಕೊಡಿ, UP ಬಿಹಾರದವ್ರಿಗೆ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ನಾವು ಕೊಡುವುದಕ್ಕೆ ಏನು ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾರೆ. ನೋಡಿ, ದರ ರೇಟ್ ಮಾಡೋದು ನಾವಲ್ಲ. ದರ ರೇಟ್ ಮಾಡೋದು ಅಂದ್ಬಿಟ್ರೆ KERC ಅವರಿದ್ದಾರೆ. KERC ಅವರು ಅದನ್ನು ನಾವು ನಮ್ಮ ಎಸ್ಕಾಮಿಂದ ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡಿಟ್ಟಿದ್ದಾರೆ. ಅವರು ಏನು ನಿರ್ಧಾರ ತಗೊಳ್ತಾರೆ ಅಂದ್ಬಿಟ್ಟು ಕಳೆದ ವರ್ಷ ಮಾಡಲೇ ಇಲ್ಲ. ನಾವು ಮಾಡಬೇಕಂತ ಹೇಳಿ ಕೊಟ್ಟರು ಮಾಡಲಿಲ್ಲ. ಅವರೆಲ್ಲ ಅದಕ್ಕೆಲ್ಲ ಕರೀತಾರೆ. ಎಲ್ಲ ಪಬ್ಲಿಕ್ಕು ಬೇರೆ ಬೇರೆಯವ್ರನ್ನ ಇಂಟ್ರಾಕ್ಟ್ ಮಾಡಿಬಿಟ್ಟು ಮಾಡ್ತಾರೆ. ಅದನ್ನು ಇಂಟ್ರಾಕ್ಟ್ ಮಾಡಿ ಮಾಡ್ತಾರೆ. ನಾನೊಂದು ಎಲ್ಲ ನಿಮಗೆ ಈ ಲಂಚ ಕೊಡ್ತಾರೆ ಅನ್ನೋದು ಮಾತು ಮೊದಲಿಂದ ನಡೀತಾ ಇದೆ. ಲಂಚ ಯಾರಿಗೂ ಕೊಡಬೇಡಿ ನಾನು ಹೇಳ್ತೀನಿ. ಯಾರು ಯಾವ ಅಧಿಕಾರಿಗೂ ಲಂಚ ಕೊಡಬೇಡಿ. ನೀವು ಲಂಚ ಕೊಡದಿದ್ರೆ ಹಂಗೆ ತಗೊಳ್ತಾರೆ ಅವರು. ಆ ಕಂಪ್ಲೇಂಟ್ಸ್ ನಮಗೆ ಕೊಡಿ. ನಮಗೆ ಲಂಚ ಕೇಳಿದ್ದಾರೆ, ಕೊಡಲಿಲ್ಲ, ಇವರು ಹೋಗ್ತಾ ಇಲ್ಲ ಅಂದರೆ ದೆನ್ ವಿ ಕ್ಯಾನ್ ಟೇಕ್ ಆ್ಯಕ್ಷನ್. ಅದನ್ನು ಇದು ಕೊಡುವಂಗೆ ಮಾಡ್ಬೋದಲ್ಲ. ಆ ಥರ ಜನ ಸ್ವಲ್ಪ ಇದು ಮಾಡಬೇಕಾಗಿದೆ. ಈಗ ನಾವು ಜನರು ಕಾಪ್ರೇಟ್ ಮಾಡಬೇಕಾಗ್ತದೆ. ನಾವಂತೂ ಲಂಚ ಇದಿಲ್ಲ. ನಾನಂತೂ ಯಾವ ಆಫೀಸರು ಪೋಸ್ಟಿಗಲ್ಲಿ ₹1 ತೊಗೊಳ್ಳೋದಿಲ್ಲ. ಗೊತ್ತಾಯ್ತು. ಅವರು ಹೋಗಿ ಕೆಲಸ ಮಾಡಿ ಜನರ ಕೆಲಸ ಮಾಡಲಿಕ್ಕೆ ಮಾಡ್ತೀವಿ ಹೊರತು ಆ ಥರ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ನೀತಿ ಹಂಗಿದೆ. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯಜಿಯವರು ಅದೇ ರೀತಿಯಲ್ಲಿ ನಮಗೆ ಅವರು ಸಮೇತ ಅದೇ ರೀತಿ ಮಾಡ್ತಾರೆ. ನಮಗೆ ಸಮೇತ ಸಂಪೂರ್ಣವಾಗಿ ಅದೇ ರೀತಿಯಲ್ಲಿ ಮಾಡಿದ್ದು ಹೇಳಿದ್ದಾರೆ, ಮಾಡ್ತೀವಿ. ಸರ್, ವಿಜಯಪುರ ಜಿಲ್ಲೆಯಲ್ಲಿ 2 MLAಗಳಿದ್ದಾರೆ. ಅವರಿಗೂ ಸಾಕಷ್ಟು KDP ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರೈತರಿಗೆ ಸರಿಯಾದ ಟೈಮಿಗೆ TC ರಿಪೇರಿ ಮಾಡಿ ಕೊಡದೇ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗಿದೆ ಅಂತ ಮನಗೋಳಿ ಸರ್ ಹೇಳಿದ್ರು. ಇನ್ನೂ ಸಹಿತ KAB ಅವರು ಯಾವುದೇ ರೈತರ ಸ್ಪಂದನೆ. ಅದಕ್ಕೆ ನಾನೀಗ ಬಂದಿದ್ದೀನಿ ಅಲ್ಲಿಗೆ. ಅವರು ಮನಗೋಲಿಯವರು ಇರ್ತಾರೆ, ಎಲ್ಲ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದರೆ, ಈಗ ನಮ್ಮ ಪ್ರಕಾರ ನಾವೇನು ಮಾಡಿದ್ವಿ, ನಾವು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿಂದ ನಾವೇನು ಹೇಳಿದ್ರೆ ಬ್ಯಾಂಕ್ ಮಾಡ್ತೀವಿ. ಫಸ್ಟ್ ನಾವು ಕೇಳ್ತಾ ಇರೋದು ಯಾವುದೇ ಮೀಟಿಂಗಲ್ಲಿ ನಿಮ್ಮ ಹತ್ರ ಬ್ಯಾಂಕಲ್ಲಿ ಸ್ಟಾಕ್ ಇದೆಯಾ ಅಂತ ಕೇಳ್ತೀವಿ. ಊರ್ಲಾದರೆ 72 ಅವರ್ಸಲ್ಲಿ ನಾವು ಕೊಡಬೇಕಾಗ್ತದೆ. ಸಿಟಿ ಆದರೆ ಇದು 48 ಅವರ್ಸ್ ಕೊಡಬೇಕು ಅಂದ್ಬಿಟ್ಟು ಮಾಡಿದ್ದೀವಿ.
ಅದರ ಪ್ರಕಾರ ಕೊಡ್ತಾ ಇದ್ರು. ಅದಕ್ಕೆ ಇವತ್ತು ಮೀಟಿಂಗಲ್ಲಿ ಅವರು MLA ಅವರು ಇರ್ತಾರಲ್ಲ, ಅದಕ್ಕೆ ಬಂದಿದ್ದು ನಾನು. ಅವ್ರು ಕೇಳಿದ್ರೆ ಆಫೀಸರ್ಗಳು ಅಲ್ಲಿ ಇರ್ತಾರೆ, ಉತ್ತರ ಕೊಡ್ತಾರೆ. ಅವ್ರದ್ದು ಏನು ಸಮಸ್ಯೆ ಏನಿದೆ ಅಂದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಲಾಗ್ತದೆ. ನೋಡಿ, ಅದು ಮೆಟ್ರೋ ಮಿನಿಸ್ಟ್ರು ನಮ್ಮ DCM ಅವರು ನಿಮ್ಮವ್ರಿಗೆ ಹೇಳಿ, ಅವ್ರನ್ನ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಕೇಳ್ಬೇಕಾರೆ ಇಲ್ಲ, ಪವರ್ದೇನಿಲ್ಲ. ಪವರಿಗೂ ಅದು ಇಲ್ಲ. ಪವರ್ ಅವರಿಗೆ ನಾವು ಕೊಡ್ತೀವಿ, ಅವ್ರು ಚಾರ್ಜ್ ಕೊಡ್ತಾರೆ. ಯಾರ್ದು ಅಪ್ರೂವ್ ಆಗದಿದ್ದರೆ ಅವರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ. ವಾಟರ್ ಕನೆಕ್ಷನ್ ಕೊಡಬೇಡಿ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ, ಅದು ಬಂದುಬಿಟ್ಟು ಅದರ ಪ್ರಕಾರ ಮಾಡ್ತಾರೆ. ಕ್ಯಾಶ್ ವಸೂಲಿ ನಾನು ಹೇಳಿದಿಲ್ಲ ನಿಮಗೆ. ಕ್ಯಾಶ್ ಸ್ವಲ್ಪ ನಿಮಗೆ ಜಾಸ್ತಿ ಕ್ಯಾಶ್ ಇದ್ದು ಬಿಟ್ಟರೆ ನೀವು ತಗೊಂಡು ಯಾರಿಗೆ ಕೊಟ್ಟುಬಿಟ್ರೆ ನಾವು ಹೋಗಿ ನಿಲ್ಲಿಕ್ಕಾಗ್ತದೆ. ಕೊಡಬೇಡಿ, ನೀವು ಯಾಕೆ ಕೊಡಬೇಕು? ನೀವು ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಯಾರಾದರೂ ನಿಮಗೆ ಕೊಡದೇ ಇದ್ದರೆ ಕಾನೂನಿನ ಪ್ರಕಾರ, ಯಾರು ಕಾನೂನು ಬಾಹಿರವಾಗಿ ಮಾಡ್ತಾರೆ ಅಂಥವರು ದುಡ್ಡು ಕೊಡೋದು. ಕಾನೂನು ಪ್ರಕಾರ ಇರೋರು ಯಾಕೆ ದುಡ್ಡು ಕೊಡ್ತಾರೆ? ನೋಡಿ, ನಾರಾಯಣ ಸ್ವಾಮಿ ಅವರು ಯಾವ ಪಕ್ಷದಲ್ಲಿದ್ದವರು ನಿಮ್ಗೆ ಗೊತ್ತವರು? ನನಗೆ ಭಾರಿ ಚೆನ್ನಾಗಿ ಗೊತ್ತಿದೆ. ಅವರು ಪಾಪ ಅವ್ರು ಹೇಳ್ತಾರೆ ಅಂದ್ಬಿಟ್ರೆ BJPಲಿ ಹೋಗಿದ್ದಾರೆ. ಅವ್ರು ಏನೆಲ್ಲ ಪ್ರಶ್ನೆ ಕೇಳಿ ಬರೆದು ಕೊಡ್ತಾರೆ. ಈ ಪ್ರಶ್ನೆ ಕೇಳಿದ್ದು ಹೇಳ್ತಾರೆ, ನಿಮಗೆ ಅದನ್ನೇ ಕೇಳ್ತಾರೆ ಹೊರತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ತಾನೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕಾರಲ್ಲಿ ತಗೊಂಡು ಕೂತ್ಬಿಟ್ಟು ದುಡ್ಡು ಸಾಗಿಸ್ಬೇಕಾ? ಏನಿದೆ ಇವರು ಹೇಳ್ತಾ ಇರೋದು? ಅಪ್ಪ ಅವರು ಶೀಸ್ ಎ ಮಿನಿಸ್ಟರ್, ಶೀಸ್ ಎ ಲೀಡರ್ ಎಲೆಕ್ಟೆಡ್ ಬೈ ದ ಪೀಪಲ್. ಅವರೇನು ಸುಮ್ಮನೆ ಹಂಗೆ ಬಂದಿದ್ದಾರಾ? ಆ ಥರದ್ದೆಲ್ಲ ಒಬ್ಬರು ಮಿನಿಸ್ಟ್ರು ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ದಾರೆ, ಅವ್ರ ಮೇಲೆ ಸಹಾನುಭೂತಿ ತೋರಿಸೋದು ಬಿಟ್ಟುಬಿಟ್ಟು ಈ ಥರದ್ದು ಇದೆಲ್ಲ ಯಾವ ರಾಜ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಈ ಥರ ಇರಲಿಲ್ಲ. ಆಯ್ತಲ್ಲ? ಸಿದ್ದರಾಮಯ್ಯ ಎದುರುಗಡೆನೆ DKC ಅವರು ಮುಂದಿನ CM ಅಂತ ಘೋಷಣೆ ಕೂಗಿದ್ದು ಅವರಿಗೆ ಅವಮಾನ ಮಾಡಿದಂತಾಗಿದೆ. ನಾನು ಒಂದು ಹೇಳ್ತೀನಿ, ನೀವು ಅದು ಅದೆಷ್ಟು 1 ಲಕ್ಷ 1.5 ಲಕ್ಷ ಜನ ಇದ್ದರು. ಯಾರೋ ಒಬ್ಬರು ಕೆಲವರು ಕೂಗ್ತಾರೆ. ಕೂಗಿದ ಕೂಡಲೇ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಅಲ್ವಾ, DCM ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ವಾ? ಈಗ ಕೆಲವರು ಹಂಗಾದ್ರೆ ನಾಳೆ ಕೆಲವರು ಕೂಗಿದ ಕೂಡಲೇ ರಾಜಕೀಯ ಬದಲಾವಣೆ ಆಗ್ಬಿಡ್ತದ? ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೀತಿ ಇದೆ. ಚೀಫ್ ಮಿನಿಸ್ಟರ್ ಯಾರು ಮಾಡಬೇಕು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು ಮಾಡಬೇಕು, ಮಿನಿಸ್ಟ್ರುಗಳು ಯಾರು ಮಾಡಬೇಕು, ಯಾರನ್ನ ಬದಲಾವಣೆ ಮಾಡಬೇಕು, ಅದೆಲ್ಲ ಹೈಕಮಾಂಡ್ ಇದೆ ನಮಗೆ, ಗೊತ್ತಾಯ್ತಲ್ಲ? ಆ ಥರ ತೀರ್ಮಾನ ತಗೊಳ್ತಾರೆ. ಒಂದು 4 ಜನ ಕೂಗ್ಬೋದು, ಕೆಲವರು ಅಭಿಮಾನಿಗಳು ಕೂಗ್ತಾರೆ. ಅದು ಏನು ಮಾಡ್ಲಿಕ್ಕಾಗ್ತದೆ? ಪವರ್ ಶೇರಿಂಗ್ ನನಗೆ ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡಿಗೆ ಗೊತ್ತಿದೆ. ನೀವು ಅವ್ರನ್ನ ಕೇಳಿ. ಅವ್ರೇನಾದ್ರು ಹೇಳಿದಾರಾ? ಹೈಕಮಾಂಡ್ ಅವರು ಆಗಾಗ ಬರ್ತಾ ಇರ್ತಾರಲ್ಲ, ನೀವು ಅವ್ರನ್ನೇ ಕೇಳಬೇಕಾಗಿತ್ತು. ಸುರ್ಜೇವಾಲಾ ಅವರು ಬರ್ತಾರೆ, ನಿನ್ನೆ ನಮ್ಮ ಖರ್ಗೆಜಿಯವರು ಇದ್ದರು, ಇಲ್ಲಿ ವೇಣುಗೋಪಾಲ್ ಅವರು ಇದ್ದರು, ನೀವು ಅವ್ರನ್ನೇ ಕೇಳಬೇಕಾಗಿತ್ತು. ಹೌದು, ತ್ಯಾಗ ಮನೋಭಾವ ಕಾಂಗ್ರೆಸ್ಸಲ್ಲಿ ಮೊದಲಿಂದ ಇದೆ. ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದಾಗ ಅಧಿಕಾರಕ್ಕೆ ಬರ್ತದೆ, ಬ್ರಿಟಿಷರು ಹೋಗ್ತಾರೆ ಅಂದರೆ ಹೋರಾಟ ಮಾಡಲಿಲ್ಲ. ಸಾಕಷ್ಟು ಜನ ಬಲಿದಾನ ಮಾಡಿದ್ದಾರೆ. ಈಗ ಅದೆಲ್ಲ ತ್ಯಾಗ ಮಾಡಲಿಲ್ವಾ? ಇಂದಿರಾ ಗಾಂಧಿಯವರು ತ್ಯಾಗ ಮಾಡಲಿಲ್ವಾ? ರಾಜೀವ್ ಗಾಂಧಿಯವರು ದೇಶಕ್ಕೆ ಹೋಗಿ ಮಾಡಲಿಲ್ವಾ? ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ಶಿಪ್ಪೇ ಬಿಟ್ಕೊಡ್ಲಿಲ್ವಾ? ನಮ್ಮ ತ್ಯಾಗ ನಮ್ಮ ಪರಂಪರೆಯಲ್ಲೇ ಇದೆ ಕಾಂಗ್ರೆಸ್, ಗೊತ್ತಾಯ್ತಲ್ಲ? ಅದೇನು ತ್ಯಾಗ ಮಾಡಲೇಬೇಕಾಗ್ತದೆ. ನೋಡಿ, ಬದಲಾವಣೆ ಆಗ್ತದೆ. ನಿಮಗೆ ನಾನು ಅದೇ ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ನಿಮಗೆ ಮಾಧ್ಯಮದವರಿಗೆ ನಿಮ್ಮ ತಪ್ಪಲ್ಲ ಅದು. ನಿಮಗೇನಾಗ್ಬಿಟ್ಟಿದೆ ಅಂದ್ಬಿಟ್ರೆ, ಮೊದಲು ದೂರದರ್ಶನದಲ್ಲಿ 3 ಸತಿ ನ್ಯೂಸ್ ಬರ್ತಾ ಇತ್ತು. ಬೆಳಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ಸಾಯಂಕಾಲ ಒಂದು ಸತಿ. ಈಗ ನಿಮಗೆ ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲ, ನಿಮಗೆ ಎಲ್ಲಿಂದ ಸಿಗ್ತದೆ? ಅದಕ್ಕೆ ನೀವು ನಾನು ಎಷ್ಟೇ ಮಾತಾಡಲಿ ನೀವು ಹಾಕೋದಿಲ್ಲ. ನೀವು ನನಗೆ ಆಗಾಗ ಈ ಕ್ವಶನ್ ಹಾಕ್ಬಿಟ್ಟು ಯಾವುದಾದ್ರು ಒಂದು ಕಾಂಟ್ರವರ್ಸಿ ಬಂದುಬಿಟ್ರೆ ಇಮ್ಮಿಡಿಯೇಟ್ ನಾಳೆ ಬೆಳಗ್ಗೆ ಬ್ರೇಕಿಂಗ್ ಈಗಲೇ ಶುರು ಮಾಡ್ತಾರೆ ಬ್ರೇಕಿಂಗ್ ನ್ಯೂಸ್ ಮಾಡಲಿಕ್ಕೆ. ಅದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಪಾಪ ನಿಮ್ಮ ತಪ್ಪೇನಿಲ್ಲ, ನಿಮ್ಗೆ ಆಗಬೇಕಲ್ಲ ಇದು ನ್ಯೂಸ್ ಬರಬೇಕು. ನಾನೇನು ನಿಮ್ಮದು ಮಾಡ್ತಾ ಇಲ್ಲ. ನೋಡಿ, ಫೋಟೋ ಪೊಲಿಟಿಕ್ಸ್ ಎಲ್ಲ ಕಾಂಗ್ರೆಸ್ಸಲ್ಲಿ ನಾವು ಮಾಡೋದಿಲ್ಲ. ನಾನು ಕಾಂಗ್ರೆಸ್ಸಲ್ಲಿ ನೋಡಿ, ಬೆಳಗಾಮಲ್ಲಿ ಆಗಿದೆ ಅನ್ನೋ ನನಗೆ ಗೊತ್ತಿಲ್ಲ, ನನ್ನ ನೋಟಿಸ್ಗೆ ಬರಲಿಲ್ಲ. ನನ್ನ ನೋಟಿಸ್ಗೆ ಅದೆಲ್ಲ ಬರಲಿಲ್ಲ.